ನೀಲಾಗ್ ಬೈದು ಬುದ್ಧಿ ಹೇಳಿ ಹೇಗೋ ಅರ್ಜುನ್ ಹತ್ರ ಕಳಿಸ್ದೆ. ಅರ್ಜುನ್ ಮೀರಾನ ಕ್ಷಮಿಸಿ ಹೇಗೋ ಮದ್ವೆಗೆ ಒಪ್ಕೋತಾನೆ. ಆದ್ರೆ ಬಂದಿರೋ ಪೀಕ್ಲಾಟ ಅಂದ್ರೆ ಸೇವಂತಿನ ಒಪ್ಸಿ ನಾನೇ ಮನೆ ಕರ್ಕೊಂಡ್ ಬರ್ಬೇಕಂತೆ. ಇದನ್ ಹೇಳೋದಕ್ಕೆ ಅವನ್ಗೆ ಬೇರೆ ಯಾರು ಕಣ್ಣು ಕಾಣಿಸ್ಲಿಲ್ವಾ? ನಾನೇನ ಕಾಣಿಸಿದ್ದು? ಎಲ್ಲ ನನ್ ಕರ್ಮ. ಯಾರು ನನ್ನ ಮದುವೆನ ಮುರ್ಕೊಂಡು ದೂರ ಹೋಗಿದಾರೋ ಅವರೇ ಬಂದು ನಮ್ಮ ಹೊಸ ಜೋಡಿನ ಒಂದು ಮಾಡಬೇಕು. ಅಲ್ವೇ ಪ್ರಿಯಾ, ಆ ಸೇವಂತಿ ಯಾವಾಗ ಈ ಮನೆಯಿಂದ ಹೋಗ್ತಾಳೋ ಅಂತ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇದ್ವಿ. ಆ ದಿನ ಬಂದಿದ್ದು ಆಯ್ತು, ಸೇವಂತಿ ಗಂಟು ಮುಟ್ಟೆ ಕಟ್ಕೊಂಡು ಹೋಗಿದ್ದು ಆಯ್ತು. ಮೈಗೆ ಅಂಟ್ಕೊಂಡಿದ್ ಕೊಳೆ ತೊಲಗ್ತು. ಈಗ್ಲಾದ್ರೂ ನೆಮ್ಮದಿಯಿಂದ ಸ್ನಾನ ಮಾಡೋಣ ಅಂತ ಅನ್ಕೊಂಡ್ರೆ ಅಷ್ಟ್ರಲ್ಲಿ ನನ್ ಮಗ ಆ ಸೇವಂತಿನ ಒಪ್ಸಿ ನಾನೇ ಮನೆಗ್ ಕರ್ಕೊಂಡ್ ಬರ್ಬೇಕು ಅಂತ ನನ್ ತಲೆ ಗಂಟು ಹಾಕಿದ್ದಾನೆ. ಈಗ ಏನೇ ಮಾಡೋದು? ಹೋಗಿತೆ ಹೋಗಿ ಕರ್ಕೊಂಡ್ ಬನ್ನಿ. ಕರ್ಕೊಂಡ್ ಬಂದು ಅವಳು ಸೇವೆ ಮಾಡಿ. ನಿಮ್ ಮಗನ ಆಜ್ಞೆನ ಶಿರ್ಸಾ ವಹಿಸಿ. ನಿಮ್ ಸೊಸೆ ಅಲ್ಲ ನಿಮ್ ಮಾಜಿ ಸೊಸೆ ಮುಂದೆ ಶಿರಬಾಗಿ ಅವಳು ಬೇಕು ಬೇಡಗಳನ್ನೆಲ್ಲ ಪೂರೈಸಿ. ಅವಳು ಕಾಲ್ ನೋವು ಅಂತ ಅಂದ್ರೆ ಮೃದುವಾಗಿ ಕಾಲು ಒತ್ತಿ, ಹಸುವು ಅಂತ ಅಂದ್ರೆ ತುತ್ತು ಮಾಡಿ ತಿನ್ಸಿ. ಅವಳ ಹೆಜ್ಜೆ ಇಟ್ಟಲ್ಲೆಲ್ಲ ನೆಡಮುಡಿ ಹಾಸ್ತಾ. ಸಾಕ್ ಸುಮ್ನೆ ರೇ, ನನ್ ಹೊಟ್ಟೆ ಉರಿಸ್ಬೇಡ. ಅಯ್ಯೋ ಇದೇನತ್ತೆ, ನಾವ್ ಅದ್ನೆಲ್ಲ ಕಣ್ತುಂಬ ನೋಡ್ಬೇಕು, ನೋಡಿ ಆನಂದಿಸ್ಬೇಕು ಅಂತ ನಾನು ಯಶೋದ ಚಿಕ್ಕಿ ಕಾಯ್ತಾ ಇದೀವಿ. ಪ್ಲೀಸ್ ಅತ್ತೆ, ನಮಗ್ ಡಿಸಪಾಯಿಂಟ್ ಮಾಡ್ಬೇಡಿ. ಹೋಗಿ ಹೋಗಿ ನನ್ನ ಎಕ್ಸ್ ಬಾರ್ಗಿತಿನ ಕರ್ಕೊಂಡ್ ಬನ್ನಿ, ಸೇವೆ ಮಾಡಿ. ಪ್ರಿಯಾ, ನಿನ್ಗೇನ್ ಹುಚ್ಚಿಗೆ ಚಿಡ್ದಿದ್ಯಾ? ನಿಮ್ ಮಗನ್ ಮಾತು ಅವ್ರ ಕಂಡೀಷನ್ ಎಲ್ಲ ಕೇಳ್ತಾ ಇದ್ರೆ ಹುಚ್ಚಿಡೋ ತರ ಆಗ್ತಾ ಇದೆ. ಅತ್ತೆ, ಅವ್ರು ಹೇಳಿದ್ರು ಅಂತ ನೀವೇನಾದ್ರೂ ಅವಳನ್ನ ಇಲ್ಲಿ ಕರ್ಕೊಂಬರಕ್ ಹೋದ್ರೋ ಈ ಜನ್ಮದಲ್ಲಿ ಅರ್ಜುನ್ ಭಾವನ್ ಕಡೆಯಿಂದ ಮೊಮ್ಮಕ್ಕಳು ಆಗಲ್ಲ. ನಿಮ್ಗೇನೇ ಇದ್ರು ನನ್ನ ಪೂಜಾ ಮೊಮ್ಮಕ್ಕಳ ನಿಮಗ್ ಗತಿ, ಕೊನೆವರೆಗೂ ಆಸರೆ. ಅವ್ರು ದಿಢೀರಂತ ಮದ್ವೆಗೆ ಒಪ್ಪಿದ್ದು, ಆದ್ರೆ ಹಿಂದೆನೆ ಸೇವಂತ್ರ ಕರ್ಕೊಂಬರಕ್ ಹೇಳಿದ್ದು, ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ ಮನೇಲಿರೋ ಪಾಪುನ ಹೇಳುತ್ತೆ ಇದ್ರಲ್ಲೇನೋ ಸಂಚಿದೆ ಅಂತ. ನನ್ನನ್ನ ಮುಂದೆ ಇಟ್ಕೊಂಡು ಈ ಮದ್ವೆನ ಒಂದ್ ನೆಪ ಮಾಡ್ಕೊಂಡು ಮತ್ತೆ ಸೇವಂತಿ ಮನ್ಸಿಗೆ ಹತ್ರ ಆಗೋದಕ್ಕೆ ಈ ಪ್ಲಾನು. ಪ್ರಿಯಾ, ಮೀರಾನು ಇದೇ ತರ ಹೇಳ್ತಿದ್ಲು. ಅಂದ್ರೆ ಅರ್ಜುನ್ ಏನಾದ್ರೂ ಪ್ಲಾನ್ ಮಾಡ್ತಿದ್ದಾನೇನೆ? ಹೋಗಿ ಕಣಿ ಕೇಳಿಯತ್ತೆ, ಹೇಳ್ತಾಳೆ ಸೇವಂತಿ ಮತ್ತೆ ಈ ಮನೆಗೆ ವಾಪಸ್ ಬಂದ್ರೆ ಮೀರಾ ಅರ್ಜುನ್ ಮದ್ವೆ ಕನ್ಸಿನ ಮಾತು ಅಂತ. ಅಲ್ಲ ಅತ್ತೆ, ಇಷ್ಟು ಸಿಂಪಲ್ ಸೈಕಾಲಜಿನ ನಿಮ್ಗೆ ಅರ್ಥ ಆಗಲ್ವಾ? ಅಯ್ಯಯ್ಯೋ, ನಾನೀಗೇನ್ ಮಾಡ್ಲಿ? ನೋಡಿ, ನನ್ ತಾಳಿ ಸಿಕ್ತು. ಹೌದಾ? ಥ್ಯಾಂಕ್ ಯು ಸೋ ಮಚ್. ಇರ್ಲಿ ಅಮ್ಮ, ಪರವಾಗಿಲ್ಲ. ಬಟ್ಟ ಅಡುಗೆ ಬಟ್ಟ ಜೆಪಿ ಬಟ್ಟ. ಒಂದ್ಸರಿ ಟೇಸ್ಟ್ ನೋಡ್ಬಿಡೋಣ. ನಳಪಾಕ. ಕಂದ, ಏನಾಯ್ತು? ಯಾಕೆ ಕತ್ಕೊಂಡು ಬರ್ತಾ ಇದ್ಯಾ? ಏನಾಯ್ತು? ನಾನು ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬರ್ಬೇಕಾದ್ರೆ ಇಷ್ಟೆಲ್ಲ ನಡೀತು. ಹೋಗ್ಲಿ ಬಿಡಮ್ಮ, ಹೇಗೋ ಫೈಟ್ ಮಾಡಿ ಅವರಿಗೂ ತಾಳಿ ಸರದ ಮಹತ್ವ ತಿಳಿಸಿ ತಾಳಿನ ವಾಪಸ್ ತಗೊಂಬಂದಿಲ್ಲ.
ಯು ಆರ್ ಗ್ರೇಟ್. ತಾಳಿ ಸಿಕ್ತು ತಾನೆ, ಮತ್ತೆ ಯಾಕೆ ಕಳ್ತೀಯ? ತಾಳಿ ಏನೋ ಸಿಕ್ತು ಸರ್, ಆದ್ರೆ ಇಲ್ಲಿ ನೋಡಿ ಯಾವ ಸ್ಥಿತಿನಲ್ಲಿ ಸಿಕ್ಕಿದೆ ಅಂತ. ಓ, ಅವ್ರ ಹತ್ರ ಕಿತ್ಕೋಬೇಕಾದ್ರೆ ತಾಳಿ ಕಟ್ಟಾಗಿದೆ ಅಂತ ಅನ್ಸುತ್ತೆ. ಪುಟ, ನೀನೇನು ಬೇಜಾರು ಮಾಡ್ಕೊಂಬೇಡ. ನಾನು ಈಗಲೇ ಹೋಗಿ ಇದನ್ನ ಸರಿ ಮಾಡಿಸ್ಕೊಂಡ್ಬರ್ತೀನಿ. ಸರ್, ದಾರಿನಲ್ಲಿ ಕೊರವಂಜಿ ಬೇರೆ ಸಿಕ್ಕಿದ್ಲು. ಅರ್ಜುನ್ ಸರ್ಗೆ ಪ್ರಾಣ ಕಂಟಕ ಇದೆ, ನೀನ್ ಈಗಾಗ್ಲೇ ಅವ್ರನ್ನ ಜೀವಂತವಾಗಿ ಕೊಂದ್ಬಿಟ್ಟಿದ್ಯಾ, ಹಾಗೆ ಹೀಗೆ ಅಂತ ಏನೇನೋ ಹೇಳ್ತಾ ಇದ್ಲು. ಇವತ್ತಿನವರೆಗೂ ಅವಳು ಹೇಳಿದ ಯಾವುದು ಸುಳ್ಳಾಗಿಲ್ಲ, ಎಲ್ಲಾನು ನಿಜ ಆಗಿದೆ. ನನಗೆ ಇನ್ ಮುಂದೆ ಏನಾಗುತ್ತೋ ಅಂತ ತುಂಬಾ ಭಯ ಆಗ್ತಾ ಇದೆ. ಅಯ್ಯ, ಬಿಟ್ಟಾಕಮ್ಮ. ಅವ್ರ ಮಾತಿಗೆಲ್ಲ ಯಾಕೆ ಅಷ್ಟೊಂದು ಬೆಲೆ ಕೊಡ್ತೀಯ? ಅವ್ರು ಹೇಳಿದ್ದೆಲ್ಲ ನಿಜ ಆಗೋದಾಗಿದ್ರೆ ದೇವ್ರ ಪಕ್ಕದಲ್ಲೇ ಕೂರ್ತಿದ್ರು ಅವ್ರನ್ನ. ದೇವ್ರಿಗೂ ಅವ್ರಿಗೂ ವ್ಯತ್ಯಾಸನೇ ಇರ್ತಿರ್ಲಿಲ್ಲ. ಅವರೆಲ್ಲ ಹೀಗೇನೆ ಇಲ್ಲಿ ಬರ್ದದನ್ನೆಲ್ಲ ಹೇಳ್ಬಿಟ್ಟು ತಲೆ ನೆಟ್ಟಗಿದ್ದವ್ರನ್ನು ಕೆಡ್ಸ್ಬಿಡ್ತಾರೆ. ಸರ್, ಅದ್ರ ಬಗ್ಗೆ ಈಗ ಚರ್ಚೆ ಬೇಡ. ನನಗೆ ಕೊರವಂಜಿ ಮಾತಿನ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ನೋಡಿ, ನೀವು ಮೊದಲು ಹೋಗಿ ಆದಷ್ಟು ಬೇಗ ಈ ಸರನ ಸರಿ ಮಾಡಿಸ್ಕೊಂಬನ್ನಿ. ಅರ್ಜುನ್ ಸರ್ಗೆ ಏನೇ ತೊಂದರೆ ಇದ್ರು ನಾನು ನನ್ನ ಮಾಂಗಲ್ಯದಿಂದ ಅವ್ರನ್ನ ಕಾಪಾಡ್ಕೋತೀನಿ. ಆದ್ರೆ ಹೇಳು, ಅದೇನ ಹೇಳಕ್ ಹೊರಟಿದ್ದಲ್ಲ, ಹೇಳು. ಆ ಕೊರವಂಜಿ ಇನ್ನೊಂದು ಮಾತು ಹೇಳಿದ್ಲು. ಈ ಮಾಂಗಲ್ಯನ ನಿನ್ ಗಂಡ ಅರ್ಜುನ್ ಸರ್ ಕೈಲೇ ಕಟ್ಟಿಸ್ಕೋ ಅಂತ. ಆಗ ಅವ್ರಿಗೆ ಯಾವ ಗಂಡ ಅಂತಾರನೂ ಬರಲ್ಲ ಅಂತ. ಆದ್ರೆ ಅದ್ ಹೇಗ್ ಸಾಧ್ಯ ಸರ್? ಯಾಕೆ ಸಾಧ್ಯ ಇಲ್ಲ? ನೀನ್ ಕೇಳಿದ್ರೆ ಅರ್ಜುನ್ ತಾಳಿ ಸರ ಏನು, ಆಕಾಶದಲ್ಲಿರೋ ಚಂದ್ರನು ಕೂಡ ನಿನ್ ಮುಡಿಗೆ ತಂದು ಏರಿಸ್ತಾನೆ. ಅದೆಲ್ಲ ಹಳೆ ಕಥೆ, ಮುಗಿದೋದ ಅಧ್ಯಾಯ. ನನಗೀಗ ಡಿವೋರ್ಸ್ ಆಗಿದೆ. ನಾನೇ ಪಟ್ಟು ಹಿಡಿದು ಹಠಕ್ ಬಿದ್ದು ಡಿವೋರ್ಸ್ ತಗೊಂಡಿದ್ದೀನಿ. ಹಾಗಿರುವಾಗ ನಾನು ಅವ್ರ ಹೆಂಡ್ತಿನೇ ಅಲ್ಲ ಅಂದ್ಮೇಲೆ ಅವ್ರ ಹತ್ರ ಹೋಗಿ ಯಾವ ಮುಖ ಇಟ್ಕೊಂಡು ನನಗ್ ತಾಳಿ ಕಟ್ಟಿ ಅಂತ ಕೇಳಿ ಈ ಜನ, ಈ ಸಮಾಜ ನನ್ನನ್ನು ಪ್ರಶ್ನೆ ಮಾಡಬಹುದು. ಡಿವೋರ್ಸ್ ತಗೊಂಡು ಸಂಬಂಧನೆ ಕಳ್ಕೊಂಡ್ಮೇಲೆ ಈ ತಾಳಿಗಿನ್ ಯಾವ ಮಹತ್ವ ಇದೆ ಅಂತ. ಆದ್ರೆ ಇದು ನನಗವ್ರು ಕೊಟ್ಟಿರೋ ಅಮೂಲ್ಯವಾದ ಉಡುಗೊರೆ ಸರ್. ನಾನಿದನ್ನ ನನ್ನ ಕೊನೆ ಉಸಿರಿರೋವರೆಗೂ ಧರಿಸ್ತೀನಿ. ನನ್ನ ಎಮೋಷನ್ಸ್ನ, ಸೆಂಟಿಮೆಂಟ್ಸ್ನ ಪ್ರಶ್ನೆ ಮಾಡೋ ಹಕ್ಕು ಯಾರಿಗೂ ಇಲ್ಲ. ಜೀವನ ಪೂರ್ತಿ ಬೇಕಾದ್ರೆ ಗಂಡ ಬಿಟ್ಟೊಳಗ್ ಬದುಕ್ತೀನಿ ಹೊರತು ಈ ಮಾಂಗಲ್ಯನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಸರ್. ಕುತ್ತಿಗೆಲಿ ಇದಿಲ್ದೆ ಒಂದೊಂದು ಕ್ಷಣನೂ ನನಗೆ ಮುಳ್ಳು ಮೇಲೆ ಕೂತಾಗ ಅನಿಸ್ತಾ ಇದೆ. ಪ್ಲೀಸ್ ಬೇಗ ಹೋಗಿ ಇದನ್ನ ಸರಿ ಮಾಡಿಸ್ಕೊಂಬನ್ನಿ. ಆಯ್ತಮ್ಮ, ಈಗಲೇ ಹೋಗಿ ಸರಿ ಮಾಡಿಸ್ಕೊಂಡ್ಬರ್ತೀನಿ. ನೀನ್ ಮಾತ್ರ ಕೊರಗಬೇಡ, ಆಯ್ತಾ? ಮತ್ತೆ ಈಗ ಏನ್ ಮಾಡ್ಬೇಕು ಅಂತ್ಯಾ? ಅತ್ತೆ, ಬಿಲ್ಕುಲ್ ಆಗಲ್ಲ ಅಂತ ಹೇಳಿ. ಆಮೇಲೆ ನೋಡಿ ಅವ್ರ ಮಾತಿನ ವರ್ಷ ಹೇಗಿರುತ್ತೆ ಅಂತ. ಅಲ್ಲ, ಸೇವಂತಿನ ನಾವು ಮನೆಯಿಂದ ಹೊರಗೆ ಹಾಕಿದ್ರೆ ಅವಳು ಕೊರ್ಗಿ ಕೊರ್ಗಿ ಹಾಸಿಗೆ ಹಿಡಿತಾಳೆ, ಹುಚ್ಚಿ ಹಿಡ್ಸ್ಕೊಂಡು ಬೀದಿ ಅಲಿತಾಳೆ ಅಂತ ನಾವು ಅನ್ಕೊಂಡ್ರೆ ಆ ಕರ್ಣ ಎಲ್ಲದನ್ನು ಹಾಳು ಮಾಡ್ತಾನೆ. ನಿನ್ ಗಂಡ ಒಬ್ಬ ಸಾಕು, ನಮ್ಮ ಪ್ಲಾನ್ನ ಉಲ್ಟಾ ಸೀದಾ ಮಾಡಿ ಅದನ್ನ ಸಮಾಧಿ ಸೇರಿಸ್ಬಿಡ್ತಾನ ಅವನು. ಅಶ್ವಿನ್, ಅವ್ರೇನ್ ಮಾಡಿದ್ರು? ನಾನು ಬೆಳಗ್ಗೆ ಪೂಜನ್ ಮನೆಯಿಂದ ಬರ್ತಿದ್ದೆ. ಅವಾಗ ದಾರಿಲಿ ಸೇವಂತಿ ಕರ್ಣ ಮಾತಾಡ್ಕೊಂಡು ನಿಂತಿದ್ರು. ಮಗುನ್ ಬೇರೆ ಕರ್ಕೊಂಡು ಹೋಗಿದ್ದಾನೆ. ಅದನ್ನ ತೋರಿಸಿ ಮುದ್ದು ಮಾಡಿಸ್ಕೊಂಡು ಕರ್ಕೊಂಡು ಬರಕ್ಕೆ. ಓ, ಅವಳಿಗೆ ತೋರ್ಸಕ್ಕ ನರ್ಸ್ ದಪ್ಪ ಮಾಡ್ಕೊಂಡು ಮಗುನ ಎತ್ಕೊಂಡು ಹೋಗಿದ್ದು ನೋಡಿದ್ರತ್ತೆ? ನಾನೇನ್ ಸುಮ್ನೆ ಹೇಳ್ತಾ ಇಲ್ಲ ಇವ್ರಗಳ ಬಗ್ಗೆ. ಅಲ್ಲ, ಅವಳು ಹೊರಗಡೆ ಇದ್ಕೊಂಡೆ ನನ್ ಗಂಡನ ಇಷ್ಟೊಂದು ಕುಣಿಸ್ತಾ ಇರೋಳು. ಮತ್ತೆ ಅವಳೇನಾದ್ರೂ ಮನೆಗೆ ಬಂದ್ರೆ ಅವಳು ಸುಮ್ನೆ ಇರ್ತಾಳ? ಏನು?
ಅವಳು ಮತ್ತೆ ಮನೆ ಒಳಗೆ ಬರ್ತಿದ್ದಾಳ. ಯಾವುದಿದು ಹೊಸ ವಿಚಾರ? ಸರಿ ಹೋಯ್ತು. ಅಲ್ಲಿ ಕರ್ಣ ನೋಡಿದ್ರೆ ಸೇವಂತಿ ಕಾಲು ಹಿಡ್ಕೊಳ್ಳೋದೊಂದು ಬಾಕಿ, ಅಷ್ಟು ಗೋಳಾಡ್ತಿದ್ದಾನೆ. ನಮಗೋಸ್ಕರ ಅಲ್ದೇ ಇದ್ರು ಮಗುಗೋಸ್ಕರ ಬನ್ನಿ, ಅಜ್ಜಿಗೋಸ್ಕರ ಬನ್ನಿ, ಇವನ್ ತಾತಗೋಸ್ಕರ ಬನ್ನಿ ಅನ್ಕೊಂತು. ಮಗುಗೋಸ್ಕರ ಅಜ್ಜಿಗೋಸ್ಕರ ಅಂದ್ರೆ ಅವಳು ಹೊರಟು ನಿಂತ್ಬಿಡ್ತಾಳೆ.